ಲೋಕಸಭಾ ಚುನಾವಣೆಯ ರಣಕಣದಲ್ಲಿ ಇದೀಗ ಮತ್ತೊಂದು ಸಂಘರ್ಷ ಶುರುವಾಗಿದೆ. ಕಾಂಗ್ರೆಸ್ ಸರ್ಕಾರದ ಮುಜರಾಯಿ ಇಲಾಖೆ ವ್ಯಾಪ್ತಿಯ ಶ್ರೀಮಂತ ದೇವಸ್ಥಾನದ ಹುಂಡಿಗಳ ಮೇಲೆ ಕಣ್ಣಿಟ್ಟಿದ್ದು, ವಾರ್ಷಿಕ 1 ಕೋಟಿಗಿಂತ ಅಧಿಕ ಹಣ ಸಂಗ್ರಹವಾಗುವ ದೇವಾಲಯಗಳು ಸರ್ಕಾರಕ್ಕೆ 10% ಹಣ ನೀಡಬೇಕೆಂದು ಹೊಸ ರೂಲ್ಸ್ ಅನ್ನ ಮಾಡಿದೆ. ಇನ್ನು ಸಿದ್ದರಾಮಯ್ಯ ಸರ್ಕಾರದ ನಿರ್ಧಾರಕ್ಕೆ ಹಿಂದೂ ಸಂಘಟನೆಗಳು ಮತ್ತು ಬಿಜೆಪಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದು, ನೋ ಹುಂಡಿ ಕಾಣಿಕೆ ಅಭಿಯಾನ ನಡೆಸ್ತಾ ಇದೆ. ಸರ್ಕಾರ ನಡೆಸೋಕೆ ಸಾಧ್ಯ ಆಗ್ತಾ ಇಲ್ಲ, ಹಣಕಾಸಿನ ತೊಂದರೆ ಆಗ್ತಾ ಇದೆ ಅಂತೇಳಿ ವಿಧಾನಸೌಧದ ಮುಂದಿನ ಒಂದು ಹುಂಡಿಯನ್ನು ಇಟ್ಟರೆ ಬಹುಶಃ ಬಂದಂಥ ದಾನಿಗಳು ಅಲ್ಲೇ ದಾನ ಮಾಡಿ ಹೋಗ್ತಾರೆ. ಸರ್ಕಾರ ನಡೆಸೋಕೆ ಸಾಧ್ಯ ಆಗ್ತಾ ಇಲ್ಲ, ಹಣಕಾಸಿನ ತೊಂದರೆ ಆಗ್ತಾ ಇದೆ ಅಂತೇಳಿ ವಿಧಾನಸೌಧದ ಮುಂದಿನ ಒಂದು ಹುಂಡಿಯನ್ನು ಇಟ್ಟರೆ ಬಹುಶಃ ಬಂದಂಥ ದಾನಿಗಳು ಅಲ್ಲೇ ದಾನ ಮಾಡಿ ಹೋಗ್ತಾರೆ. ಸರ್ಕಾರ ನಡೆಸೋಕೆ ಸಾಧ್ಯ ಆಗ್ತಾ ರಾಜ್ಯದಲ್ಲಿ ಒಂದೇ ವಾರದಲ್ಲಿ ಕಾಂಗ್ರೆಸ್ ಸರ್ಕಾರ 4ನೇ ಬಾರಿ ಎಡವಟ್ಟು ಮಾಡಿಕೊಂಡಿದೆ. ಮಕ್ಕಳಿಗೆ ಮನೆಯಿಂದಲೇ ಉತ್ತರ ಪತ್ರಿಕೆ ತರುವುದಕ್ಕೆ ಶಾಲಾ ಮುಖ್ಯಸ್ಥರಿಗೆ ರಾಜ್ಯ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ. ಎಸ್ಎಸ್ಎಲ್ಸಿ ಪೂರ್ವಭಾವಿ ಪರೀಕ್ಷೆಗೆ ಉತ್ತರ ಪತ್ರಿಕೆಯನ್ನ ಮನೆಯಿಂದಲೇ ತರುವುದಕ್ಕೆ ಸೂಚನೆ ನೀಡಲಾಗಿದೆ. ಮಕ್ಕಳಿಗೆ ಉತ್ತರ ಪತ್ರಿಕೆ ಪೂರೈಸಲು ಸರ್ಕಾರದ ಬಳಿ ಹಣ ಇಲ್ವಾ ಎಂಬ ಪ್ರಶ್ನೆ ಉದ್ಭವಿಸಿದೆ. ಶಿವಮೊಗ್ಗದಲ್ಲಿ ಅಭಯ ಗೋಲ್ಡ್ ಶಾಖೆ ಉದ್ಘಾಟನಾ ಸಮಾರಂಭವನ್ನ ತಡವಾಗಿ ಪ್ರಾರಂಭಿಸಿದ್ದಕ್ಕೆ ಆಯೋಜಕರಿಗೆ ವರ್ತೂರು ಸಂತೋಷ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಅಲ್ಲ ಅಕ್ಕ, ಇನ್ನು 5 ಕಾರ್ಯಕ್ರಮ ಇದೆ, ಇವರು ಇಷ್ಟು ತಡವಾಗಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರೆ ಹೇಗೆ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾನು ಇನ್ನು 5 ಕಾರ್ಯಕ್ರಮಕ್ಕೆ ಹೋಗಬೇಕು, ಅವರಿಗೆ ಏನ್ ಹೇಳೋಣ, ನೀವು ಮಾಡೋದು ಸರಿಯಲ್ಲ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ ಒಂದೇ ನಿಮಿಷ ನಮ್ಮ ಶಿವಮೊಗ್ಗದ ಜನತೆಗೆ ಸಂತೋಷ್ ಸರ್ ಶಿವಮೊಗ್ಗದ ಜನತೆಗೆ ಏನಾದ್ರೂ ಒಂದು ಮಾತು ಸರ್ ಪ್ಲೀಸ್. ಸರ್ ಮಾಡ್ತಕ್ಕಂತೂ ಮಾಡಬೇಡ್ರಿ, ಕಾರ್ಯಕ್ರಮನ ಅರ್ಧವರೆ ಹೆಚ್ಚು ಕಮ್ಮಿನಲ್ಲಿ ಮಾಡ್ರಿ. ಯಾಕೆ ಹೇಳ್ತೀನಿ ಅಂತಂದ್ರೆ ಕಾರ್ಯಕ್ರಮ ಮಾಡೋದು ಎಷ್ಟು ಮುಖ್ಯನೋ ಅವ್ರಿಗೆ ಹೋಗ್ತಕ್ಕಂತ ಅವ್ರಿಗೂ ಅಷ್ಟೇ ಇದಿರ್ತೈತೆ ಅಲ್ವಾ. ಒಂದೊಂದ್ ಹತ್ರ ಬಂದ್ 4-5 ಅವರ್ ನಾವು ಇದ್ದು ಬಿಟ್ರೆ ಅರ್ಥ ಮಾಡ್ಕೊಳ್ರಕ್ಕ. ನಾನ್ ಬೇರೆಯವ್ರಿಗೆ ಏನ್ ಕೊಡ್ಲಿ ಉತ್ತರ? ಕರ್ಸ್ಕೊಂಡವ್ರೆ ಬೇರೆಯವ್ರನ್ನ ಒಂದ್ ದಿನ ಎಲ್ಲ ಇಕ್ಕೊಳ್ರಿ, ನಮ್ಗೇನ್ ಸಂತೋಷ. ನಾವ್ ಬಂದಿರೋದು ಅರ್ಧ ಅವರ್ ಅಂತ ಹೇಳಿ ಬಂದಿದ್ದೀನಿ. ನಾನು ಮಾಡಬಾರ್ದು ಈ ಕೆಲಸ, ದಯವಿಟ್ಟು ಮಾಡಬಾರ್ದು. ಗದಗ ಜಿಲ್ಲೆ ಮುಂಡರ್ಗಿ ಶ್ರೀ ಜಗದ್ಗುರು ಅನ್ನದಾನೀಶ್ವರ ಸಂಸ್ಥಾನ ಮಠದ 154ನೇ ಜಾತ್ರಾ ಮಹೋತ್ಸವವು ಅದ್ಧೂರಿಯಾಗಿ ನೆರವೇರಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ನೆರವೇರಿದ ಅದ್ಧೂರಿ ರಥೋತ್ಸವಕ್ಕೆ ಶ್ರೀ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೀಶ್ವರ ಮಹಾಶಿವಯೋಗಿಗಳು ಸೇರಿದಂತೆ ಹಲವು ಮಠಾಧೀಶರು ಚಾಲನೆ ನೀಡಿದರು. ಶ್ರೀ ಮಠದ ಉತ್ತರಾಧಿಕಾರಿ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿ ನೇತೃತ್ವ ವಹಿಸಿದ್ರು. ರಥೋತ್ಸವಕ್ಕೆ ನಾಡಿನ ಸಾವಿರಾರು ಭಕ್ತರು ಸಾಕ್ಷಿಯಾದರು. ರಥೋತ್ಸವದಲ್ಲಿ ವಿವಿಧ ವಾದ್ಯ ಮೇಳಗಳು ಹಾಗೂ ಕಲಾ ತಂಡಗಳು ಭಾಗಿಯಾಗಿದ್ದವು. ದಕ್ಷಿಣ ಕನ್ನಡ ಜಿಲ್ಲೆಯ ವೇಣೂರು ಬಾಹುಬಲಿ ಸ್ವಾಮಿಗೆ 12 ವರ್ಷದ ಬಳಿಕ ಮಹಾಮಸ್ತಕಾಭಿಷೇಕ ನಡೀತಾ ಇದೆ. 35 ಅಡಿ ಎತ್ತರದ ವೈರಾಗ್ಯ ಮೂರ್ತಿಗೆ 9 ದ್ರವ್ಯಗಳ ವರ್ಣಮಯ ಮಹಾಮಜ್ಜನ ನಡೆಯುತ್ತಿದ್ದು, ಸಾವಿರಾರು ಜೈನ ಭಕ್ತರು ಮಹಾಮಜ್ಜನ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ.